ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ನಡೆದಿತ್ತೆನ್ನಲಾದ ವೈರಲ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಕಾಂಗ್ರೆಸ್ ಮುಖಂಡ ಸಿರಾಜ್ ಅಹಮದ್ ನಡುವಿನ ಮಾತುಕತೆಯ ಆಡಿಯೋ ವೈರಲ್ ಆಗಿರುವುದನ್ನು ಗಮನಿಸುತ್ತೇನೆ. ಈ ಸಂಭಾಷಣೆಯನ್ನು ಯಾರು ರೆಕಾರ್ಡ್ ಮಾಡಿದರು ಹಾಗೂ ಅದನ್ನು ಮಾಧ್ಯಮಗಳಿಗೆ ಯಾರು ಬಿಡುಗಡೆ ಮಾಡಿದರು ಎಂಬುದರ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಎಂದು ಒತ್ತಾಯಿಸಿದರು. ಇಬ್ಬರು ವ್ಯಕ್ತಿಗಳ ನಡುವಿನ ಖಾಸಗಿ ಸಂಭಾಷಣೆ ಹೇಗೆ ದಾಖಲಾಗಿದೆ ಎಂಬುದು ತನಿಖೆಯಿಂದ ಬಹಿರಂಗವಾಗಬೇಕು. ಈ ಪ್ರಕರಣದಲ್ಲಿ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪಾತ್ರ ಇರುವುದರಿಂದ ಸರ್ಕಾರ ಈ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ವೈರಲ್ ಆಡಿಯೋ ಪ್ರಕರಣದ ಹಿನ್ನೆಲೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಮರ್ಥ ಶಾಮನೂರು ಅವರ ಪಾತ್ರದ ಕುರಿತು ತನಿಖೆ ನಡೆಸಬೇಕು. ತನಿಖೆ ಪೂರ್ಣಗೊಳ್ಳುವವರೆಗೆ ಅವರ ಶಾಸಕತ್ವವನ್ನು ಅಮಾನತಿನಲ್ಲಿ ಇರಿಸಿ ತಪ್ಪಿತಸ್ಥರೆಂದು ಕಂಡು ಬಂದರೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಇದರ ಜೊತೆಗೆ ಚೆನ್ನಯ್ಯ ಒಡೆಯರ್ ವಿರುದ್ಧ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಇದೇ ಎಸ್ ಮಲ್ಲಿಕಾರ್ಜುನ್. ಅದರ ಬಗ್ಗೆ ನಮ್ಮ ಬಳಿ ದಾಖಲೆ ಇದೆ. 100ಕ್ಕೆ 100ರಷ್ಟು ಮಲ್ಲಿಕಾರ್ಜುನ್ ಅವರೇ ಈ ಆಡಿಯೋ ಮಾಡಿಸಿದ್ದಾರೆ. ಅವರನ್ನು ಪಕ್ಷದಿಂದ ದೂರವಿಡಬೇಕು ಎಂದರು. ಈ ಸಂಬಂಧ ರಾಜ್ಯದ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ ಹಾಗೂ ರಾಜ್ಯಪಾಲರಿಗೆ ಪತ್ರ ಬರೆದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸುವಂತೆ ಮನವಿ ಮಾಡಲಾಗುವುದು ಎಂದರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಚುನಾವಣೆ ಏನು ಏಪ್ರಿಲ್ 9ನೇ ತಾರೀಕು ನಡೀತು. ಆ ಚುನಾವಣೆಯ ವಿಚಾರವನ್ನು ಇಟ್ಕೊಂಡು ಏನು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸುದ್ದಿ ಮಾಧ್ಯಮಗಳ ಮುಖಾಂತರ ಮತ್ತು ಇವತ್ತಿನ ಪ್ರಿಂಟ್ ಮೀಡಿಯಾ ಮುಖಾಂತರ ನಾನು ಗಮನಿಸಿದ್ದನ್ನು ನೋಡಿದರೆ, ಈ ಸಂಭಾಷಣೆ ಏನು ವೈರಲ್ ಆಗಿದೆ ಸುದ್ದಿ ಮಾಧ್ಯಮದ ಮುಖಾಂತರ, ಜಮೀರ್ ಅಹಮದ್ ಖಾನ್ ಮತ್ತು ಸಿರಾಜ್ ಅಹಮದ್ ಇವರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ. ಇವತ್ತು ಈ ಸಂಭಾಷಣೆಯನ್ನು ನಮ್ಮ ದಾವಣಗೆರೆಯ ಇಂದಿನ ಮಂತ್ರಿ ಮತ್ತು ಈಗಿನ ಶಾಸಕ ಎಸ್ ಮಲ್ಲಿಕಾರ್ಜುನ್ ಮತ್ತು ಅವರ ಮಗ ಸಮರ್ಥ ಮಲ್ಲಿಕಾರ್ಜುನ್ ಈ ಹುನ್ನಾರ ಚುನಾವಣೆ ಸಂದರ್ಭದಲ್ಲೇ ನಡೀತಾ ಇತ್ತು. ಇದೆಲ್ಲ ನಮಗೆ ಗೊತ್ತಿತ್ತು. ಇದಕ್ಕೆ BJPಯವರು ಸಹಿತ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಿನ್ನೆ ಪತ್ರಿಕಾ ಮುಖಾಂತರ ಹೇಳಿಕೆಯನ್ನು ನೋಡಿರ್ತಕ್ಕಂಥದ್ದು ನಾನು ಗಮನಿಸಿದೆ. ಅದರಿಂದ ನಾನು ನಿಮ್ಮ ಮುಖಾಂತರ ಮಾನ್ಯ ಮಲ್ಲಿಕಾರ್ಜುನ್ ಮಂತ್ರಿಯವರು, ಏಕೆಂದರೆ ಅವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಸಿರಾಜ್ ಅಹಮದ್ ಮತ್ತು ಜಮೀರ್ ಅಹಮದ್ ಖಾನ್ ವಾಯ್ಸ್ ರೆಕಾರ್ಡ್ ಯಾವ ರೀತಿ ಹೊರಗೆ ಬಂತು, ಇಲ್ಲ ಸಿರಾಜ್ ಅಹಮದ್ ಅವರು ಇದನ್ನು ಬಿಡುಗಡೆ ಮಾಡಿರ್ಬೇಕು, ಇಲ್ಲ ಜಮೀರ್ ಅಹಮದ್ ಖಾನ್ ಆದರೂ ಬಿಡುಗಡೆ ಮಾಡಿರ್ಬೇಕು. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಾಡಿರ್ಬೇಕು. ಅವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ರೆಕಾರ್ಡ್ ಮಾಡಿ ಕೇಳಲಿಕ್ಕೆ ಯಾವ ರೀತಿ ಸಾಧ್ಯ ಐತಿ, ಹೆಂಗೆ ರೆಕಾರ್ಡ್ ಆಯ್ತಿದ್ದು, ಈ ರೆಕಾರ್ಡ್ ಹೆಂಗೆ ಹೊರಗೆ ಬಂತು. ಸಿರಾಜ್ ಅಹಮದ್ ಅವರು ಈಗಾಗಲೇ ಹೇಳಿದ್ದಾರೆ, ಸೈಬರ್ ಕ್ರೈಮ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು AI ಇದರಿಂದ ಇದನ್ನು ಸೃಷ್ಟಿ ಮಾಡಿ ಜಮೀರ್ ಅಹಮದ್ ಖಾನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅನ್ನೋ ಕಾರಣದಿಂದ ಈ ರೀತಿ ಮಾಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಸಿರಾಜ್ ಅಹಮದ್ ಅವರು ಸೈಬರ್ ಕ್ರೈಮ್ಗೆ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎಸ್ ಮಲ್ಲಿಕಾರ್ಜುನ್ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರ್ದು, ನೇರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ, 1996ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇದೇ ನಿಮ್ಮ ಕಲ್ಲೇಶ್ವರ ಮಿಲ್ಸ್ನಲ್ಲಿ ಮುಸ್ಲಿಂ ಬಾಂಧವ್ರನ್ನೆಲ್ಲ ಕರೆದು ಅವತ್ತಿನ ಜನತಾದಳದ ಅಭ್ಯರ್ಥಿಗೆ SH ಪಟೇಲ್ರಿಗೆ ಓಟ್ ಹಾಕ್ರಿ ಅಂತಂದು ಹೇಳ್ದಲ್ಲಪ್ಪ. ಹಿಂದೂಗಳಿಗೆಲ್ಲ ಕರೆದು BJPಗೆ ಓಟ್ ಹಾಕ್ರಿ ಅಂತ ಹೇಳ್ದಲ್ಲ. ಅವತ್ತು ನೀನು ಬೆನ್ನಿ ಚೂರಿ ಹಾಕೋ ಕೆಲಸ ಮಾಡಿಲ್ವಾ? ನೀನು ಮಾಡಿಲ್ಲ ಅನ್ನೋದಾದರೆ, ನಾನು ಭಾಳ ಸತ್ಯ ಹರಿಶ್ಚಂದ್ರ, ನಾನು ಯಾವತ್ತೂ ಸಹಿತ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅನ್ನೋದಾದರೆ, ಇವತ್ತು ನಮ್ಮ ಮಗ ಹೇಳಿದ್ದಾನೆ, ಆ ದುಗ್ಗಮ್ಮ ನೋಡ್ಕೊಳ್ತಾಳೆ, ಕಲ್ಲೇಶ್ವರ ದೇವ್ರು ನೋಡ್ಕೊಳ್ತಾರೆ ಅಂತಂದು ಹೇಳಿದ್ದಾನೆ. ನಿಮಗೆ ದೇವ್ರ ಮೇಲೆ, ದುಗ್ಗಮ್ಮನ ಮೇಲೆ ಅಪಾರ ನಂಬಿಕೆ ಇದ್ದರೆ ನೀವಿಬ್ಬರು ಅಪ್ಪ ಮಕ್ಕಳು ಬಂದು ದುರ್ಗಾಂಬಿಕಾ ದೇವಸ್ಥಾನದ ಗಂಟೆ ಹೊಡಿತೀರಾ? ನಾವು ಈ ರೀತಿ ಮೋಸ ಮಾಡಿಲ್ಲ, ದಿವಂಗತ ಚೆನ್ನಯ್ಯ ಒಡೆಯರಿ ನಾವು ಮೋಸ ಮಾಡಿಲ್ಲ, ನಾವು ಫುಲ್ ಪ್ರಾಮಾಣಿಕರಿದ್ದೀವಿ, ಸತ್ಯ ಹರಿಶ್ಚಂದ್ರರಿದ್ದೀವಿ ಅಂತಕ್ಕಂಥದ್ದನ್ನು ನೀವು ಗಂಟೆ ಹೊಡಿತೀರಾ? ನಾನು ಇವತ್ತು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ ಎಲ್ಲ ಕೃತ್ಯವನ್ನು, ಯಾಕೆಂದರೆ ಈ ರೀತಿ ಇನ್ನೊಬ್ಬರ ಸಂಭಾಷಣೆಯನ್ನು ರೆಕಾರ್ಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿಯ ಆಫೀಸ್ನಲ್ಲಿ, ಇಲ್ಲ ಬೆಂಗಳೂರು ಕೇಂದ್ರದಲ್ಲಿ. ಈ 2 ಕೇಂದ್ರದೊಳಗೆ ಇದು ರೆಕಾರ್ಡಿಂಗ್ ಆಗಬೇಕು, ಇನ್ನೊಬ್ಬರ ಫೋನ್ಗಳನ್ನು ಕದ್ದಾಲಿಕೆ ಮಾಡ್ತಕ್ಕಂಥ. ಅದರಿಂದ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಕೃತ್ಯವನ್ನು ಎಸ್ ಮಲ್ಲಿಕಾರ್ಜುನ್ ಅವರೇ ಮಾಡಿಸಿರೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜಮೀರ್ ಅಹಮದ್ ಖಾನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ರಿ ಅಂತಂದು ಹೇಳಿ ಏನು ಒಂದು
ಒತ್ತಾಯವನ್ನು ಮಾಡಿದರು. ಅದಕ್ಕೆ ಪುಷ್ಟಿ ಕೊಡದ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ತೀವ್ರತರದ ಒತ್ತಡ ತಂದರು. ನಮ್ಮ ಸಾಮ್ರಾಜ್ಯಕ್ಕೆ ಧಕ್ಕೆ ಬರ್ತೈತಿ, ಇದನ್ನು ಮುಂದೆ ಬಿಟ್ಟರೆ, ಇದೇ ರೀತಿ ಬಿಟ್ಟರೆ ಅಂತಕ್ಕಂಥದ್ದನ್ನು ಅವನ್ನ ಮುಗಿಸ್ಬೇಕು ಅನ್ನೋ ಒಂದೇ ಕಾರಣದಿಂದ ಇವತ್ತು ಜಮೀರ್ ಅಹಮದ್ ಖಾನ್ನ ಮಂತ್ರಿ ಸ್ಥಾನದಿಂದ ಅವನಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು, ಅದನ್ನು ತಪ್ಪಿಸ್ಬೇಕು, ಅವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು ಇದು ಎಸ್ ಮಲ್ಲಿಕಾರ್ಜುನ್ ಮಾಡಿರ್ತಕ್ಕಂಥ ಕುತಂತ್ರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಹೇಳ್ತಾ ಇದ್ದೀರಿ ನಮಗೆ ಚುನಾವಣೆ ಸಂದರ್ಭದಲ್ಲೇ ಗೊತ್ತಿತ್ತು, ನಾವು ಇದನ್ನು ಚುನಾವಣೆಗೆ ನಮಗೆ ಇದರ ಮೇಲೆ ಅನುಮಾನ ಇತ್ತು ಅಂತಂದು ಹೇಳ್ತಕ್ಕಂಥದ್ದು ಅವತ್ತು ಯಾಕೆ ಹೇಳಲಿಲ್ಲ ಪ್ರೆಸ್ಸಿಗೆ? ಈ ಥರ ನಡೀತಾ ಐತಿ ಅಂತಂದೇಳಿ ಯಾಕೆ ಹೇಳಲಿಲ್ಲ ನೀವು ಪ್ರೆಸ್ಸಿಗೆ? ಇವತ್ತು ಕ್ಯಾಬಿನೆಟ್ ರಿಷಫಲ್ ಆಗೋ ಸಂದರ್ಭದಲ್ಲಿ ಯಾಕೆ ಇದನ್ನು ಬಿಡುಗಡೆ ಆಯಿತು? ಇದಕ್ಕೆ ಕಾರಣ ಯಾರು? ಹೆಂಗೆ ಬಿಡುಗಡೆ ಆಯ್ತು ಇದು? ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಮೂಲ ಕಾರಣೀಕರ್ತರು ಎಸ್ ಮಲ್ಲಿಕಾರ್ಜುನ್. ಆದ್ದರಿಂದ ನಾನು ಇವತ್ತು ಹೇಳಲಿಕ್ಕೆ ಏನು ಬಯಸ್ತಾ ಇದ್ದೀನಿ ಅಂದರೆ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ಸಹಿತ ಅದೇನೋ ರೆಕಾರ್ಡ್ ಮಂತ್ರಿ ಅಂತ ನಮ್ಮ ಇವರು ಹೇಳಿದ್ದಾರೆ, ರಮೇಶ್ ಜಾರಕಿಹೊಳಿ ಟೇಪ್ ರೆಕಾರ್ಡು ಮುಖ್ಯಮಂತ್ರಿ ಅಂತಂದು. ಇವೆಲ್ಲವೂ ಸಹಿತ ನಡೆದಿರ್ತಕ್ಕಂಥದ್ದು, ಒಳ ಅಂತರದಿಂದ ನಡೆದಿರ್ತಕ್ಕಂಥದ್ದೇ ಇದು. ಯಾಕೆಂದರೆ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಟಿಕೆಟನ್ನು ಕೊಡಿಸಿದ್ದು ಸಿದ್ದರಾಮಯ್ಯನವರು, ದಾವಣಗೆರೆ ಟಿಕೆಟ್ ಕೊಡಿಸಿದ್ದು ಇವತ್ತಿನ ಏನು ಭಾವಿ ಮುಖ್ಯಮಂತ್ರಿ ಶಿವಕುಮಾರ್. ನನ್ನ ಕ್ಯಾಂಡಿಡೇಟು ಸೋಲಬಾರ್ದು, ನನಗೆ ಹಿನ್ನಡೆ ಆಗ್ತತಿ ಅಂತಂದು ಹೇಳಿ ಇದು ಎಲ್ಲ ಕೃತ್ಯವನ್ನು. ಮತ್ತು ಇನ್ನೂ ಒಂದು ಏನು ಅಂದರೆ, ಪ್ರತಿ ಸರಿನೂ ಸಹಿತ ರಾಜ್ಯದ ಮುಖ್ಯಮಂತ್ರಿ ಮುಂದುವರಿಲಿ ಅಂತಂದು ಹೇಳಿ ಏನಾದ್ರು ಪ್ರಬಲವಾಗಿ ವಿರೋಧ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಜಮೀರ್ ಅಹಮದ್ ಖಾನ್ ಇದ್ರು, ಸಿದ್ದರಾಮಯ್ಯನವರ ಪರವಾಗಿ. ಆದ್ದರಿಂದ ನನ್ನ ಕ್ಯಾಬಿನೆಟ್ನಲ್ಲಿ ಆತ ಇರಬಾರ್ದು ಅನ್ನೋ ಕಾರಣದಿಂದ ಇವತ್ತು ಮಲ್ಲಿಕಾರ್ಜುನ್ ಮತ್ತು DK ಶಿವಕುಮಾರ್ ಇಬ್ಬರು ಸೇರಿ ಮಾಡಿರ್ತಕ್ಕಂಥ ಇದು ಹುನ್ನಾರ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಉಳಿದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದ್ದರಿಂದ ಇವತ್ತೇನು ಇನ್ನೊಬ್ಬರ ಫೋನು ಕದ್ದಾಲಿಕೆ ಮಾಡ್ತಕ್ಕಂಥದ್ದು, ರೆಕಾರ್ಡ್ ಮಾಡಿಸ್ತಕ್ಕಂಥದ್ದು, ಅದನ್ನು ವಿಸ್ತರಿಸ್ತಕ್ಕಂಥದ್ದು ಆರ್ಟಿಕಲ್ ಸೆಕ್ಷನ್ 120 ಪ್ರಕಾರ ಇದು ಮಹಾ ಅಪರಾಧ ಇದು. ಆದ್ದರಿಂದ ಈ ಕೂಡಲೇ ಇದನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಯನ್ನು ಆದೇಶಕ್ಕೆ ಮಾಡಬೇಕು. ಈಗಾಗಲೇ ನಾವೆಲ್ಲರೂ ಸಹಿತ ಒಂದು ತೀರ್ಮಾನ ಮಾಡಿದ್ದೀವಿ ಪಕ್ಷದಿಂದ, ರಾಜ್ಯದ ಮುಖ್ಯಮಂತ್ರಿಗೆ ಪತ್ರ ಬರೀತಕ್ಕಂಥದ್ದು, ವಿರೋಧ ಪಕ್ಷದ ನಾಯಕರಿಗೆ ಪತ್ರ ಬರೀತಕ್ಕಂಥದ್ದು, ಘನವೆತ್ತ ರಾಜ್ಯಪಾಲರಿಗೆ ಪತ್ರ ಬರೀತಕ್ಕಂಥದ್ದು ಮಾಡಿ ಇದನ್ನು ಕೂಡಲೇ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಮಲ್ಲಿಕಾರ್ಜುನಿಗೆ ಇನ್ನೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. BJP ಅವರು ಯಾವತ್ತೂ ಸಹಿತ ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಯಾವತ್ತೂ ಜೀವಮಾನ ಮಾಡಿಲ್ಲ ನಾವು. ಯಾಕೆಂದರೆ ನಾವೆಲ್ಲರೂ ಸಹಿತ ಬಡ ಕುಟುಂಬದಿಂದ ಬಂತು, ಆಕರ್ಪ ಶ್ರೀಮಂತರಲ್ಲ. ನಿನ್ನೆ ನಮ್ಮ ಕಾಂಗ್ರೆಸ್ಸಿನ ಮಿತ್ರರು ಒಬ್ಬರು ಹೇಳ್ತಾಯಿದ್ರು. ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರಗಳು. ಈಗಾಗಲೇ ನಿನ್ನೆಯಿಂದ ಏನು ಸಂಭಾಷಣೆ ವೈರಲ್ ಆಗಿರೋದನ್ನು ನಾನು ಕೂಡ ತಮ್ಮ ವಾಹಿನಿಗಳಲ್ಲಿ ನೋಡಿದ್ದೀನಿ. ಆದರೆ ಆ ಸಂಭಾಷಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹೆಸರು ಹೇಳೋದ್ರ ಜೊತೆಗೆ ನನ್ನ ಹೆಸರು ಕೂಡ ಹೇಳಿದ್ದಾರೆ ಅದರಲ್ಲಿ. ಆದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿದ್ದಾಗಿನಿಂದನೂ ಕೂಡ ಒಂದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಆಧಾರದ ಮೇಲೆ ನಾನು ಮತಗಳನ್ನು ಕೇಳಿದ್ದೆ. ನನ್ನೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಮಂಡಲದ ಪದಾಧಿಕಾರಿಗಳು, ಅದೇ ರೀತಿ ಪ್ರತಿಯೊಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕೂಡ ಜೊತೆಗೂಡಿ ಇವತ್ತು ನಾವು ಮತದಾನ ಮಾಡಿದ್ವಿ. ಇವತ್ತು ನನಗೆ ಇವತ್ತು ಮತದಾರ ದೇವರಪ್ಪಗಳು 64,000 ಮತಗಳನ್ನು ಇವತ್ತು ಕೊಟ್ಟಿದ್ದಾರೆ. ಆದರೆ ಇವತ್ತು ಅವರ ಆಂತರಿಕ ವಿಚಾರ ಏನಿದೆನೋ ಗೊತ್ತಿಲ್ಲ. ಆದರೆ ಇವತ್ತು ಯಾರು ಸಿರಾಜ್ ಅಹಮದ್ ಅವರು ಕೂಡ ನನಗೆ ಯಾವಾಗೋ ಒಂದು ಸರಿ ಪರಿಚಯ ಅಷ್ಟೇ ನೋಡಿದ್ದೆ ಹೊರತು ಅವ್ರು ಯಾವತ್ತೂ ಕೂಡ ಎಲೆಕ್ಷನ್ ನನಗೆ ಸಿಕ್ಕಿಲ್ಲ. ತಮ್ಮ ಎದುರಿಗೆ ನಾನು ಹೇಳಲಿಕ್ಕೆ ಬೈತೀನಿ ಸ್ಪಷ್ಟವಾಗಿ. ಇವತ್ತು ಅವರ ಆಂತರಿಕ ವಿಚಾರವನ್ನು ತೆಗೆದುಕೊಂಡು ಈಗ ತಾನೇ ನಮ್ಮ ಯಶವಂತಣ್ಣವ್ರು ಹೇಳಿದರು ಯಾತಕ್ಕಾಗಿ ಈ ವಿಡಿಯೋವನ್ನು ವೈರಲನ್ನು ಆಡಿಯೋ ಮಾಡಿದರು ಅಂತೇಳಿ. ಅವರ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು 69,000 ಓಟ್ ಅವ್ರಿಗೆ ಕೊಟ್ಟಿದ್ದಾರೆ, 64,000 ಮತಗಳನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತು ಜನಾರ್ದನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಜನಗಳ ಆಶೀರ್ವಾದ ಶಾಸಕರಾಗಿ ಅವರಿಗೆ ಮಾಡಿದ್ದಾರೆ. ಅವರು ಕೂಡ ನಿನ್ನೆ ಶಾಸಕರು ಹೇಳಿದರು, ಇವತ್ತು SDPI ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎಲ್ಲರೂ ಸೇರಿ ಇವತ್ತು ನಮಗೆ ಇದು ಮಾಡಿದ್ದಾರೆ ಅಂತೇಳಿ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ. ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ನಾವ್ಯಾಕೆ ಅವ್ರಿಗೆ ಮಾಡೋಕ್ಕೆ ಹೋಗೋಣ? ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥವನು ಚುನಾವಣೆ ಮಾಡಿದ್ದೀನಿ, ಇವತ್ತು ಬಡವರ ಮಗ ಚುನಾವಣೆ ಮಾಡಿದ್ದೀನಿ.
ನಾನು ಮೊದಲನೇದಾಗಿ 64,000 ಮತದಾರ ದೇವರ ಪ್ರಭುಗಳಿಗೆ ತಮ್ಮಿಂದ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಈ ಮುಖಾಂತರ. ಯಾಕಂತ ಹೇಳಿದರೆ ಗೊತ್ತಿದೆ ಈ ಚುನಾವಣೆ ಹೇಗೆ ನಡೆದಿದೆ, ಹಣ ಹೆಂಡ ಸೀರೆ ತಮಗೂ ಕೂಡ ಗೊತ್ತಿದೆ. ಸೀರೆ ಹಂಚಿರೋದು ಯಾವ್ಯಾವ ಪ್ರದೇಶದಲ್ಲಿ ಹಂಚಿದ್ದಾರೆ, ಪ್ರತಿಯೊಂದು ವಾರ್ಡ್ಗಳಲ್ಲಿ ಹಂಚಿ ಗೆದ್ದಿದ್ದಾರೆ ಅವರು. ಆದರೆ ಅವ್ರ ಚುನಾವಣಾ ಪ್ರಕ್ರಿಯೆ ಅವ್ರದ್ದು ಹಾಗೆ ಬಂದಿರೋದು. ಆದರೆ ಇವತ್ತು ಪ್ರತಿಯೊಂದು ಏನಿವತ್ತು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಜಮೀರ್ ಅಹಮದ್ದು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಇವತ್ತು ಸಿರಾಜ್ ಅವರು ನನಗೆ ಈಗ 1 ವರ್ಷದ ಕೆಳಗೆ ನಮಸ್ಕಾರ ಅನ್ನೋದು ಬಿಟ್ಟರೆ ಎದುರಿಗೆ ಬಿಟ್ಟರೆ ಮಾತಾಡಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಸುಮ್ಮನೆ ಇದು ಆರೋಪಗಳನ್ನು ಪ್ರತ್ಯಾಪಣೆ ಮಾಡೋದು ಬಿಟ್ಟು ಶಾಸಕರು 100 ಕೋಟಿ ಹಣ ತಂದಿದ್ದಾರೆ. ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಲಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಸಾಮಾನ್ಯ ಜನತೆ ಪರವಾಗಿ, ದಕ್ಷಿಣ ಜನತೆ ಬಗ್ಗೆ ಸಹಕಾರ ಮಾಡ್ತೀವಿ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದರೆ ನಾವು ಅವರಿಗೆ ಯಾವಾಗಲೂ ಕೂಡ ಸಹಕಾರ ಮಾಡ್ತೀವಿ. ಇಂಥ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ತಾವಿವತ್ತು ಗೆದ್ದಿರ್ತಕ್ಕಂಥದ್ದು ಆಶೀರ್ವಾದ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾರು